ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಗೀತೆಗಳಲ್ಲಿ ಕೆಲವು ಹಾಡುಗಳು ಕೇಳಿದ ಕ್ಷಣದಲ್ಲೇ ಮನಸ್ಸಿನೊಳಗೆ ಇಳಿದು ಬಿಡುತ್ತವೆ. ಅಂತ ಅಮ್ಮು ಅಂತ ಒಂದು ಅಮೂಲ್ಯ ಗೀತೆ ಸುದ್ದಿ ಸೇರಿದಾಗ. ರಾಜ್‌ಕುಮಾರ್ ಅವರ ಶಾಂತ ಅಭಿನಯ, ಮಾಧವಿಯವರ ನಾಜೂಕು ಭಾವ ಮತ್ತು ಸಂಗೀತದ ಆತ್ಮ ಈ ಮೂರು ಸೇರಿ ನಮ್ಮ ಹೃದಯಕ್ಕೆ ಸ್ಪರ್ಶ ಮಾಡುತ್ತದೆ. ಈ ಹಾಡು ಕೇವಲ ಸಂಗೀತದ ಬಗ್ಗೆ ಅಲ್ಲ, ಇದು ಜೀವನದ ರೂಪಕ. ರಾಗ ಎಂದರೆ ಜೀವನ, ಶ್ರುತಿ ಎಂದರೆ ಹೊಂದಾಣಿಕೆ. ಜೀವನದಲ್ಲಿ ಎಲ್ಲವೂ ಇದ್ದರೂ ಹೊಂದಾಣಿಕೆ ಇಲ್ಲದಿದ್ದರೆ ಜೀವನ ಕರ್ಕಶವಾಗುತ್ತದೆ. ಶ್ರುತಿ ಸೇರಿದಾಗಲೇ ರಾಗ ಸುಂದರವಾಗುತ್ತದೆ. ಅದೇ ರೀತಿ ಮನಸ್ಸುಗಳು ಸೇರಿದಾಗಲೇ ಸಂಬಂಧಗಳು ಮಧುರವಾಗುತ್ತವೆ. ಈ ಗೀತೆಯಲ್ಲಿ ರಾಜನ್ ಅವರ ಅಭಿನಯ ಮಾತನಾಡುವುದಿಲ್ಲ, ಅವರ ಮೌನದಲ್ಲಿ ಅಭಿನಯಿಸುತ್ತಾರೆ. ಒಂದು ದೃಷ್ಟಿ, ಒಂದು ನಗು, ಒಂದು ವಿಶ್ವಾಸ ಅಷ್ಟೇ ಸಾಕು. ಅದು ನಮ್ಮೊಳಗಿನ ಭಾವನೆಗಳನ್ನ ಪ್ರತಿಬಿಂಬಿಸುತ್ತದೆ. ಆಪ್ತ ಸಮಾಲೋಚಕನಾಗಿ ನಾನು ಹೇಳುವುದು ಇಷ್ಟೇ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವೊಂದು ಶ್ರುತಿ ತಪ್ಪುತ್ತವೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಶ್ರುತಿ ತಪ್ಪುತ್ತದೆ. ಅಹಂಕಾರ, ಅಸಮಾಧಾನ, ನಿರೀಕ್ಷೆಗಳು ಇಲ್ಲವೇ ಶ್ರುತಿಯನ್ನ ಹಾಳು ಮಾಡುತ್ತವೆ. ಇವೆಲ್ಲವೂ ಶ್ರುತಿಯನ್ನ ಹಾಳು ಮಾಡುತ್ತವೆ. ಆದರೆ ಸ್ವಲ್ಪ ಸಹನೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳುವಿಕೆ ಮತ್ತೆ ಜೀವನ ರಾಗವಾಗುತ್ತವೆ. ಈ ಹಾಡು ನಮಗೆ ಅದನ್ನೇ ನೆನಪಿಸುತ್ತದೆ. ನೆನಪಿರಲಿ, ನಾವು ಮಾತ್ರ ಈ ಒಂದು ಸಂಗೀತ ಮತ್ತಷ್ಟು ನಮಗೆ ನೆನಪನ್ನ ಒಳಮಾಡಿಕೊಡುತ್ತದೆ. ಇಂತಹ ಗೀತೆಗಳು ಕೇಳಲು ಅಲ್ಲ, ಅನುಭವಿಸಲು. ನಿಮಗೆ ಈ ಹಾಡು ನಿಮ್ಮ ಜೀವನದ ಒಂದು ಹಂತವನ್ನ ನೆನಪಿಸುತ್ತಿದೆಯಾ? ಹಾಗಾದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರಗಳು.